RSS ವಿರುದ್ಧ ರಾಜ್ಯ ಸರ್ಕಾರ ಚಾಟಿ ಹಿಡ್ಕೊಂಡು ನಿಂತ್ಕೊಂಡಿರುವ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಆರಂಭಿಸ್ತಾ ಇದ್ದೀವಿ. ಇಂಟ್ರೊಡಕ್ಷನ್ನಲ್ಲೇ ಹೇಳಿದೆ, 2 ಪತ್ರಗಳನ್ನು ಪ್ರಿಯಾಂಕ್ ಖರ್ಗೆ ಅವರು ಬರೆದಿದ್ದು, ಮೊದಲ ಪತ್ರದಲ್ಲಿ ಸರ್ಕಾರಿ ಜಾಗಗಳಲ್ಲಿ RSS ಚಟುವಟಿಕೆಗೆ ಅವಕಾಶ ಕೊಡಬೇಡಿ ಅಂತಿತ್ತು. ಆ ಪತ್ರದ ರಿಸಲ್ಟ್ ಏನಾಗಿದೆ ಅನ್ನೋದು ನಿಮಗೆ ಹೇಳಿದ್ದೀವಿ. ಎರಡನೆಯ ಪತ್ರದಲ್ಲಿ ಸರ್ಕಾರಿ ನೌಕರರು RSS ಜೊತೆಗೆ ಸಂಬಂಧ ಇಟ್ಕೊಂಡಿದ್ದು ಗೊತ್ತಾದರೆ ಆ್ಯಕ್ಷನ್ ತಗೊಳ್ಬೇಕು ಅಂತ ಪತ್ರ ಬರೆದಿತ್ತು. ಪಥಸಂಚಲನದಲ್ಲಿ ಭಾಗಿಯಾದೆ, ಗಣವೇಶ ಹಾಕ್ಕೊಂಡು ಹೋದೆ, ಅದನ್ನೆಲ್ಲ ಮಾಡೋಂಗಿಲ್ಲ ಸರ್ಕಾರಿ ನೌಕರರು ಅಂತ. ಅದಾದ ಮೇಲೆ ಪತ್ರ ಬಿಡುಗಡೆ ಆಯಿತು. ಬಿಡುಗಡೆ ಆದ ನಂತರ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನೇ ಕೊಟ್ಟರು. ನೌಕರಿ ಮಾಡೋದಿದ್ದರೆ ನೌಕರಿ ಮಾಡಿ, ಸರ್ಕಾರಿ ನೌಕರಿ ಮಾಡೋದಿದ್ದರೆ ನೌಕರಿ ಮಾಡಿ, ಇಲ್ಲದೆ ಹೋದರೆ ರಾಜೀನಾಮೆ ಕೊಟ್ಟು ಹೋಗಿ RSS ಸೇರ್ಕೊಳ್ಳಿ ಅಂತಂದರು. ಈಗ ಹೊಸ ನಿಯಮ, ಹೊಸ ಕಾಯ್ದೆ ರೂಪಿಸಲಾಯಿತು ಅಂತಲ್ಲ. ಒಂದು ಕಾಯ್ದೆ ಇದೆ, ಅದೊಂದೆಂಥ ಸರ್ವಿಸ್ ಆ್ಯಕ್ಟ್ ಅಂತೇನೋ ಬರುತ್ತದು, ಅದರಲ್ಲಿ ಕಾಯ್ದೆ ಇದೆ. ರಾಜಕೀಯ ಪಕ್ಷಗಳು ಅಥವಾ ರಾಜಕೀಯ ಪಕ್ಷಗಳೊಂದಿಗೆ ಸಂಬಂಧ ಹೊಂದಿರುವ ಸಂಘಟನೆಗಳ ಜೊತೆಗೆ ನೀವು ಸಂಪರ್ಕ ಇಟ್ಕೋಬಾರ್ದು ಅಂತ ಕರ್ನಾಟಕ ಸಿವಿಲ್ ಸೇವಾ ನಿಯಮ ಅಂತ ಬರುತ್ತೆ. ಅದರಲ್ಲಿದೆ ರಾಜಕೀಯ ಪಕ್ಷಗಳ ಜೊತೆಗೆ. ಅಫ್ಕೋರ್ಸ್ ಅದಂತ ಎಲ್ರಿಗೂ ಗೊತ್ತಿರೋದೆ, ಸರ್ಕಾರಿ ನೌಕರರಾದಂಥವರು, ಅಧಿಕಾರಿಗಳಾದಂಥವರು ಪೊಲಿಟಿಕಲ್ ಪಾರ್ಟಿ ಆ್ಯಕ್ಟಿವಿಟಿಗಳಲ್ಲಿ ಭಾಗವಹಿಸಂಗಿಲ್ಲ. ಅದರ ಜೊತೆಗೆ ರಾಜಕೀಯ ಪಕ್ಷದೊಂದಿಗೆ ಸಂಬಂಧ ಹೊಂದಿರುವ ಸಂಘಟನೆಗಳ ಜೊತೆಗೂ ಸಂಬಂಧ ಹೊಂದಂಗಿಲ್ಲ. ಅವರ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವಂತಿಲ್ಲ, ದೇಣಿಗೆ ಕೊಡುವಂತಿಲ್ಲ, ಅದಕ್ಕೆ ಸಹಾಯಕವಾಗುವಂಥ ಚಟುವಟಿಕೆಗಳನ್ನು ಮಾಡೋ ಹಂಗಿಲ್ಲ ಅಂತ. ಒಬ್ಬ ಸರ್ಕಾರಿ ನೌಕರ ಪ್ರವೀಣ್ ಕುಮಾರ್ ಅಂತ, ರೋಡಲಬಂಡ ಅನ್ನುವ ಗ್ರಾಮ ಪಂಚಾಯಿತಿಯ PDO ಪ್ರವೀಣ್ ಕುಮಾರ್, ಲಿಂಗಸ್ಗೂರು ತಾಲೂಕು, ರಾಯಚೂರು ಜಿಲ್ಲೆ. ಅವರ ಪಕ್ಕದಲ್ಲಿದ್ದಾರೆ ನೋಡಿ ಮಾನಪ್ಪ ವಜ್ಜಲ್, ಲಿಂಗಸ್ಗೂರು MLA. ಈ ರೋಡಲಬಂಡಾದ PDO ಮೊನ್ನೆ 12ನೇ ತಾರೀಕು ಸಂಪೂರ್ಣ ಗಣವೇಷ ಧರಿಸಿಕೊಂಡು RSS ಪಥಸಂಚಲನದಲ್ಲಿ ಭಾಗಿಯಾಗಿದ್ದು ಮಾತ್ರ ಅಲ್ಲ, ಶಾಸಕರ ಜೊತೆ ಫೋಟೋನು ತೆಗೆಸ್ಕೊಂಡಿದ್ರು. ಅದರ ಪ್ರೂಫ್ ರಾಜ್ಯ ಸರ್ಕಾರಕ್ಕೆ ಸಿಕ್ಕಿದೆ. ಐ ಡೋಂಟ್ ನೋ, ತಾವೇ ಸೋಷಿಯಲ್ ಮೀಡಿಯಾಗೆ ಹಾಕ್ಕೊಂಡಿದ್ರು ಏನೋ ಗೊತ್ತಿಲ್ಲ, ಅದರ ಪ್ರೂಫ್ ರಾಜ್ಯ ಸರ್ಕಾರಕ್ಕೆ ಸಿಕ್ಕಿದೆ. ಸಸ್ಪೆಂಡು. ಪಂಚಾಯತ್ ರಾಜ್ ಇಲಾಖೆಯ ಆಯುಕ್ತೆ ಡಾಕ್ಟರ್ ಅರುಂಧತಿ ಅವರು ಆದೇಶ ಹೊರಡಿಸಿದ್ದಾರೆ. ಕರ್ನಾಟಕ ಸಿವಿಲ್ ಸೇವಾ ನಿಯಮಗಳ ಉಲ್ಲಂಘನೆ ಹಾಗೂ ಸರ್ಕಾರಿ ನೌಕರನ ತರವಲ್ಲದ ರೀತಿ ನಡೆದುಕೊಂಡಿರುವುದಾಗಿ ಉಲ್ಲೇಖಿಸಿ ಪ್ರವೀಣ್ ಕುಮಾರ್ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ. ಇಲಾಖಾ ತನಿಖೆ ಕಾಯ್ದಿರಿಸಿ, ಅಂದರೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಗುತ್ತೆ. ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯಲ್ಲೂ ಇದು ಸಾಬೀತಾದರೆ ಸಿವಿಲ್ ಸೇವಾ ನಿಯಮಗಳ ಉಲ್ಲಂಘನೆ ಆಗಿದೆ, ಸರ್ಕಾರಿ ನೌಕರನಿಗೆ ತರವಲ್ಲದ ರೀತಿಯಲ್ಲಿ ಪ್ರವೀಣ್ ಕುಮಾರ್ ನಡ್ಕೊಂಡಿದ್ದಾರೆ ಅನ್ನೋದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯಲ್ಲೂ ಸಾಬೀತಾದರೆ ವಜಾ ಆಗ್ತಾರೆ. ಇದು ಪ್ರಜಾಪ್ರಭುತ್ವವನ್ನು ಹತ್ತಿಕ್ಕುವ ರೀತಿಯಲ್ಲಿ ನಡೆಸ್ತಾ ಇರುವ ಆಡಳಿತ ಅಂತ BJP MLC ರವಿಕುಮಾರ್ ಅವರು ಹೇಳಿದ್ರು. ಕೇಳಿಸ್ಕೊಳ್ಳಿ. ಶಾಲಾ ಆವರಣದ ವಿಚಾರ 2013ರಲ್ಲಿ ಜಗದೀಶ್ ಶೆಟ್ಟರ್ CM ಆಗಿದ್ದಾಗಲೇ ಸುತ್ತೋಲೆ ಹೊರಡಿಸಿರುವಂಥದ್ದು ಸುತ್ತೋಲೆ ಇದೆ. ಹೌದು, ಅವರೇ ಅವ್ರ ಕಾಲದಲ್ಲೇ ಚೀಫ್ ಮಿನಿಸ್ಟರ್ ಇರುವಾಗ ಅವರೇ ಮಾಡಿದ್ದು. ಸಾರ್ವಜನಿಕ ಬರೀ RSS ಅಂತ ಅಲ್ಲ, ಎನಿ ಆರ್ಗನೈಜೇಷನ್ ಎಲ್ರಿಗೂ ಅಪ್ಲೈ ಆಗುತ್ತೆ. ಎನಿ ಆರ್ಗನೈಜೇಷನ್ ಸರ್ಕಾರಿ ಶಾಲೆಗಳಲ್ಲಿ, ಆಟದ ಮೈದಾನಗಳಲ್ಲಿ, ಪಾರ್ಕ್ಗಳಲ್ಲಿ, ಗೌರ್ಮೆಂಟ್ ಜಾಗಗಳಲ್ಲಿ, ಮತ್ತು ಏಡೆಡ್ ಸ್ಕೂಲ್ಗಳಲ್ಲಿ ಅಲ್ಲಿ ಕೂಡ ಮಾಡಬಾರ್ದು ಅಂತ ಮಾಡಿದ್ದೀವಿ. ಯಾರ್ಯಾರು ಅದನ್ನು ಬ್ಯಾನ್ ಮಾಡಿದ್ರು ಅವರೆಲ್ಲ ನಿರ್ನಾಮ ಎದ್ದೋದ್ರು, ಆ ಸರ್ಕಾರನೇ ಬಿದ್ದೋಯ್ತು. ಇಂದಿರಾ ಗಾಂಧಿ ಕೂಡ ಸೋತೋದ್ರು. ಯಾವ ಲೆಕ್ಕ ರೀ ಖರ್ಗೆ? ಮುಸಲ್ಮಾನರು ಸಂತೃಪ್ತಿ ಪಡಿಸ್ಬೇಕು, ಯಾವತ್ತು ಎಲೆಕ್ಷನ್ ಬರುತ್ತೋ ಗೊತ್ತಿಲ್ಲ, ಅದಕ್ಕೋಸ್ಕರ ಈ ಆಟಗಳನ್ನ ಆಡ್ತಾ ಇದ್ದಾರೆ. ಈಗ ನಮ್ಮ ಮಾನ್ಯ ಸಿದ್ದರಾಮಯ್ಯನಿಗೆ ಹೇಳ್ತೀನಿ, ನಿಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ತೆಗಿಯೋಕ್ಕೆ ಪ್ರಿಯಾಂಕಾ ಖರ್ಗೆ ಆಡ್ತಾರೆ ಅಂತ ಆಟ ಇದು. ಯಾವ ಕಾರಣಕ್ಕೂ RSS ಸುದ್ದಿಗೆ ಹೋಗಬೇಡಿ. RSSಗೆ ಮುಟ್ಟಿರೋದ್ರಿಂದ ಸೂರ್ಯನಿಗೆ ಉಗದಂಗೆ ವಾಪಸ್ ನಿಮ್ಮ ಮೇಲೆ ಬೀಳುತ್ತೇನೆ, ಯಾವುದೇ ಕಾರಣಕ್ಕೂ ಸೂರ್ಯನಿಗೆ ಏನೂ ಆಗಲ್ಲ. ಜಿಯೋನೇ ಬಂದಿಲ್ಲ, ಜಿಯೋ ಆರ್ಡರ್ನಲ್ಲಿ ಬಂದ್ರೂ ಕೂಡ RSS ಹೆಸರು ಇರೋದಿಲ್ಲ. BJP ಅವರಿಗೆ ಸಮಸ್ಯೆ ಇದ್ದರೆ ದಟ್ ಈಸ್ ನಾಟ್ ಮೈ ಪ್ರಾಬ್ಲಮ್. ನೀವು ಹೋಗಿ ಕೇಶವ್ ಕೃಪಾ ಹತ್ರ ಹೋಗಿ ಏನಾದರೂ ಬಾಯ್ ಬಡ್ಕೊಳ್ಳಿ. ನಿಮ್ಮ ಮಕ್ಕಳು ಯಾಕೆ ಈ ಸಂಘಟನೆಗಳ ಜೊತೆ ಇಲ್ಲ, ಈ ಸಂಘಗಳಲ್ಲಿ ಶಾಖೆಗಳಲ್ಲಿ ಇಲ್ಲ, ಅಷ್ಟೇ ಪ್ರಶ್ನೆ ನಂದು ಸರ್. ತಾಕತ್ತಿದ್ರೆ ಬ್ಯಾನ್ ಮಾಡಿ, ತಾಕತ್ತಿದ್ರೆ ಅದು ಮಾಡಿ, ಅಷ್ಟೇನಾ ನಿಮ್ಮದು? ನನ್ನ ಪ್ರಶ್ನೆಗೆ ಉತ್ತರ ಎಲ್ಲಿದೆ? ನಿಮ್ಮ ಮಕ್ಕಳೆಲ್ಲ ಯಾಕಿಲ್ಲ ಈ ಆಲೋಚನೆಯಲ್ಲಿ? ಈ ಶಾಖೆಗಳಲ್ಲಿ ಗೌರಕ್ಷಣೆ ಧರ್ಮರಕ್ಷಣೆಗೆ ತ್ರಿಶೂಲ್ ದೀಕ್ಷೆ ನಿಮ್ಮ ಮಕ್ಕಳಿಗೆ ಕೊಟ್ಟು ಯಾವಾಗ ನೀವು ರಸ್ತೆಗೆ ಬಿಡ್ತೀರಾ? ಅವರಿಗೆ ಈ ಸಾಮಾನ್ಯ ಜ್ಞಾನದ ಕೊರತೆ ಇದೆ. RSSನ ಇದರಲ್ಲಿ ಇಲ್ಲ ಅಂತ
ಎಲ್ಲರ ಮಕ್ಕಳು ನಿಮಗೆ ಗೊತ್ತಾ? ಹೋಗ್ಲಿ, ನಿಮ್ಮ ಮಕ್ಕಳು ಎಷ್ಟು ಜನ DSS ಅಲ್ಲಿದ್ದಾರೆ? ನಾವೆಲ್ಲ ಅಲ್ಲಿಂದ ಬಂದಿರತಕ್ಕಂಥವ್ರೆ, ನಾವೆಲ್ಲ ಹೋರಾಟ ಮಾಡಿ ಬಂದವ್ರೆ. ನಿಮ್ಮ ಮನೆಯ ಮಕ್ಕಳು ಯಾವ ಹೋರಾಟ ಮಾಡಿದ್ದೀರಿ ಈ ರಾಜ್ಯದಲ್ಲಿ, ದೇಶಕ್ಕಾಗಿ, ರಾಜ್ಯಕ್ಕಾಗಿ? ನಿಮ್ಮ ಮನೆಯವ್ರದ್ದು ಸ್ವಲ್ಪ ಕಥೆ ಹೇಳಿ. ಯಾರ್ಯಾರು DSS ನಲ್ಲಿ ಹೋರಾಟ ಮಾಡಿದ್ದೀರಿ ಹೇಳಿ? ಪ್ರಿಯಾಂಕಾ ಖರ್ಗೆ ಅವರು ಸೇರಿ. ನೀವೆಲ್ಲ ಚಿನ್ನದ ಸ್ಪೂನ್ ಇಟ್ಕೊಂಡು ಹುಟ್ಟಿದವರು, ದಲಿತತ್ವವೇ ಗೊತ್ತಿಲ್ಲದೆ ಇರೋರು. ನೀವು ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಹಾಕೋದು ಬೇಕು. ಅದು ಇಜ್ಲು ಕೂಡ ಅಲ್ಲ, ಅವ್ರಿಗೆ ಇಜ್ಲು ವಜ್ರ ಥರ ಕಾಣುತ್ತೆ. RSS ಅವ್ರದ್ದು ಹಣೆ ಬರನೇ ಹಂಗಲ್ಲ. ಚಲನ ಮಾಡ್ಬೋದು, ಎಲ್ಲಂದರೆ ಅಲ್ಲಿ ಪ್ಯಾಂಟು ಚಡ್ಡಿ ಹಾಕೊಂಡು ಓಡಾಡ್ಬೋದು, ದೊಣ್ಣೆ ಹಿಡ್ಕೊಂಡು ದೊಣ್ಣೆ ಹಿಡ್ಕೊಂಡು ಯಾಕೆ ಓಡಾಡ್ತೀರಾ ನೀವು? ಅದು ಮಾರಕ ಅಸ್ತ್ರ ದೊಣ್ಣೆ. ಅದು ದನಗಳನ್ನ ಎಮ್ಮೆಗಳನ್ನ ಓಡ್ಸೋಕ್ಕಿರೋದು, ಮನುಷ್ಯರಿಗಲ್ಲ. ಇಲ್ಲ, ಇವ್ರನ್ನೆಲ್ಲ ಅಲ್ಲಿ ಹಾಕಿ ದನ ಕಾಯಕ್ಕೆ ಎಮ್ಮೆ ಕಾಯಕ್ಕೆ ದೊಣ್ಣೆ ಹಿಡ್ಕೊಂಡು. ಹೆಸರಳಕ್ಕೆ ತಾಕತ್ತು ಬೇಕ್ರಿ. RSS ಅನ್ನು ಬ್ಯಾನ್ ಮಾಡ್ತೀನಿ, RSSನ ಚಟುವಟಿಕೆ ನಿಷೇಧ ಮಾಡ್ತೀನಿ ಅಂತ ಹೇಳೋಕ್ಕೆ ಭಾಳ ತಾಕತ್ತು ಬೇಕು, ಅದರದ್ದೊಂದು ಬಹಳ ಧೈರ್ಯ ಬೇಕು. ಆಗೋದಿಲ್ಲ. ಯಾಕೆಂದರೆ RSS ಸಮಾಜದೊಳಗಡೆ ವಿಲೀನ ಆಗಿರುವಂಥದ್ದು. ಇವತ್ತು ಆ ಸ್ಥಿತಿ ನೋಡ್ತಾ ಇದ್ದಾನೆ. ಹಾಗಾಗಿ ಇವತ್ತು ಇಲ್ಲಿ ರವಿಕುಮಾರ್ ಅವರ ಹೇಳಿಕೆ ಟೆಲಿಕಾಸ್ಟ್ ಆಗಬೇಕಾಗಿತ್ತು, ಸಿಗಲಿಲ್ಲ ಅರ್ಜೆಂಟಿಗೆ. ಇಲ್ಲಿ ವಾದ ಆಗ್ತಿರೋದು, ಪ್ರಿಯಾಂಕ್ ಖರ್ಗೆ ಅವರು ಕೇಳ್ತಾರೆ, ಎಷ್ಟು ಜನ BJP ನಾಯಕರ ಮಕ್ಕಳು RSSನಲ್ಲಿದ್ದಾರೆ, ಎಷ್ಟು ಜನ BJP ನಾಯಕರ ಮಕ್ಕಳು ಗೋ ಸಂರಕ್ಷಣೆಗೆ ಹೋರಾಡ್ತಿದ್ದಾರೆ ಅಂತ. ಅದಕ್ಕೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ, ನಾವೆಲ್ಲ ದಲಿತ ಸಂಘರ್ಷ ಸಮಿತಿಯಿಂದ ಬಂದಂಥವ್ರು, ಖರ್ಗೆ ಅವ್ರ ಮಕ್ಕಳು ಯಾಕೆ ದಲಿತ ಸಂಘರ್ಷ ಸಮಿತಿಲಿ ಇಲ್ಲ ಅಂತ. ಇದು ನೆವರ್ ಎಂಡಿಂಗ್ ಡಿಸ್ಕಷನ್. ಇದು ನೆವರ್ ಎಂಡಿಂಗ್ ಡಿಸ್ಕಷನ್. ಎರಡೂ ಕಡೆಯೂ ಅಷ್ಟೇ ಸತ್ಯ. RCB ಕಪ್ ಗೆದ್ದಿದ್ದರ ಸೆಲೆಬ್ರೇಷನ್ ನಡೆದಾಗ ದೊಡ್ಡವ್ರ ಮಕ್ಕಳೆಲ್ಲ ವಿಧಾನಸೌಧದ ಮೆಟ್ಟಿಲುಗಳ ಮೇಲಿದ್ದರು ಸುರಕ್ಷಿತವಾಗಿ. ಸತ್ತವ್ರು ಯಾರ ಮನೆ ಮಕ್ಕಳು? 11 ಜನ ಸತ್ತೋದ್ರಲ್ಲ. ಯಾವ ದೊಡ್ಡ ನಾಯಕನ ಮಕ್ಕಳು ಕೂಡ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ನಾನು ಹೇಳ್ತಾ ಇರೋದು, ಸಮಾವೇಶಕ್ಕೆ ಜನರನ್ನ ಕರ್ಕೊಂಡು ಹೋಗೋದಕ್ಕೆ ಟೆಂಪೋ ಟ್ರಾವೆಲರ್ನಲ್ಲೋ ಟೆಂಪೋ ಟ್ರ್ಯಾಕ್ಸ್ನಲ್ಲೋ ಹೋಗಿದ್ದು ನಾನು ನೋಡಿಲ್ಲ ಇನ್ನೂ ತನಕ. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಹೇಳ್ತಾ ಇದ್ದೀನಿ. ಈ ದೇಶದಲ್ಲಿ ಕಾಡಿನಲ್ಲಿ ಹೋರಾಡ್ತಾ, ಬಂದೂಕು ಹಿಡ್ಕೊಂಡು ಕಾಡಿನಲ್ಲಿ ಹೋರಾಡ್ತಾ ಇರೋರು ಬಡವರ ಮನೆಯ ಮಕ್ಕಳು ನಕ್ಸಲೈಟ್ಗಳಾಗಿದ್ದಾರೆ. ಅವರಿಗೆ ಇಂಟೆಲೆಕ್ಚುವಲ್ ಫೀಡ್ ಮಾಡೋರು ಎಲ್ಲಿರ್ತಾರೆ ಅಂದರೆ ಯೂನಿವರ್ಸಿಟಿಗಳಲ್ಲಿ ಪಾಠ ಮಾಡ್ಕೊಂಡಿರ್ತಾರೆ. ಅವರು ಯೂನಿವರ್ಸಿಟಿಗಳಲ್ಲಿ ಪಾಠ ಮಾಡ್ಕೊಂಡಿರ್ತಾರೆ. ಯಾರ್ಯಾರನ್ನ ಪ್ರಶ್ನೆ ಮಾಡೋದಕ್ಕಾಗತ್ತೆ? ಇದು RSSಗೆ ಸಾರ್ವಜನಿಕ ಸ್ಥಳಗಳಲ್ಲಿ, ಸರ್ಕಾರಿ ಸ್ಥಳಗಳಲ್ಲಿ ನಿರ್ಬಂಧ ವಿಧಿಸಿದ್ದರ ಬಗ್ಗೆ ನಾಯಕರುಗಳು ಕೊಟ್ಟಂಥ ಹೇಳಿಕೆಯಾಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.